ಇವತ್ತು ನಾವು ಮಿಷಿನನ್ನು ಹೇಗೆ ರನ್ ಮಾಡ್ತೇವೆ ಅಂತ ತೋರಿಸ್ತೇನೆ ನಿಮಗೆ. ಇದು ನನ್ನ ಮಿಷಿನ್. ಫಸ್ಟಿಗೆ ಇಲ್ಲಿ ಸ್ವಿಚ್ ಹಾಕ್ಕೊಳ್ತೇನೆ. ಸೊ ಈಗ ಇದು ರನ್ ಅಂದರೆ ಆನ್ ಆಗುತ್ತೆ. ನೋಡಿ ಆನ್ ಆಯಿತು. ಸೊ ಕೆಲವರಿಗೆ ಈ ಥರ ಮಿಷಿನ್ ನೋಡಿರ್ತೀರ, ಬಟ್ ಅದು ಹೇಗೆ ರನ್ ಆಗುತ್ತೆ, ಹೇಗೆ ಆಪ್ಷನ್ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ನಾನು ಇವತ್ತು ನಿಮಗೆ ತೋರಿಸ್ತೇನೆ. ನೋಡಿ, ಇದು 12 ನೀಡಲ್ ಇದೆ. ಒಂದು ನೀಡಲ್ ಅಲ್ಲ, ನಾರ್ಮಲ್ ನಿಮಗೆ ಎಂಬ್ರಾಯ್ಡರಿ ಮಿಷಿನ್ಗೆ ಒಂದು ನೀಡಲ್ ಬರುತ್ತೆ, ಬಟ್ ಇದು 12 ನೀಡಲ್ ಇರುತ್ತೆ. ಅಂದರೆ ನಮಗೆ ಎಲ್ಲ ಕಲರಿದ್ದು ಒಂದು ಸಲ ಹಾಕಿದರೆ ಆಯಿತು. 4-5 ಕಲರ್ ಇದ್ದರೆ ಒಂದು ಸಲ ಹಾಕಿದರೆ ಆಯಿತು. ಹಾಗೆ ಈಗ ಇಲ್ಲಿ ಇದು ಲಾಸ್ಟ್ ನಾನು ಡಿಸೈನ್ ಮಾಡಿದ್ದೆ ಇವತ್ತೇ ಬ್ಲೌಸಿದ್ದು. ಸೊ ಈಗ ಅದು ಫ್ರೇಮನ್ನು ಚೆಕ್ ಮಾಡ್ತಿದ್ದೆ. ಒಮ್ಮೆ ಆನ್ ಆಗುವಾಗ ಫ್ರೇಮನ್ನು ಕಂಪ್ಲೀಟಾಗಿ ಅದು ಚೆಕ್ ಮಾಡುತ್ತೆ ಆಟೋಮೆಟಿಕ್ಕಾಗಿ. ಓಕೆ ಕೊಟ್ಟರೆ ಆಯಿತು. ಸೊ ಬ್ಯಾಕಿಗೆ ಹೋಗ್ತಾ ಉಂಟು ನೋಡಿ. ಇಷ್ಟು ಆಗ ಅಂದರೆ ಬ್ಯಾಕ್ ಟು ಪಾಯಿಂಟ್ ಅಂತ ಕೇಳುತ್ತೆ. ಅಂದರೆ ಲಾಸ್ಟ್ ವರ್ಕ್ ಮಾಡುವಾಗ ನಿಮ್ಮ ಫ್ರೇಮ್ ಯಾವ ಸೈಡಲ್ಲಿತ್ತು ಆ ಸೈಡಿಗೆ ಬಂದು ನಿಲ್ಲುತ್ತೆ. ಆಯಿತಾ, ಬನ್ನಿ ಈಗ ನೋಡಿ, ಇದು ಆಪ್ಷನ್ ಆಯಿತಾ. ಇದರಲ್ಲಿ ನಮಗೀಗ ಇದರಲ್ಲಿ ಡಿಸೈನ್ ಎಲ್ಲ ಎಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿದೆ ನೋಡಿ, ಗ್ಯಾಲ್ರಿ. ಇದೆಲ್ಲ ಆಲ್ರೆಡಿ ನಾನು ವರ್ಕ್ ಮಾಡಿರೋದು ನೋಡಿ. ಈ ಥರ ಇದೆಲ್ಲ ವರ್ಕ್ ಮಾಡಿದೆ ನೋಡಿ ನಾನು. ನೆಕ್ಸ್ಟ್ ಇದು ಲಾಸ್ಟ್ ವರ್ಕ್ ಮಾಡಿರೋದು. ಓಕೆ, ಈಗ ಇದರಲ್ಲಿ ಡಿಸೈನ್ ಎಲ್ಲಿದೆ ಅಂದರೆ ಇಲ್ಲಿ ನೋಡಿ, ಪೆನ್ ಡ್ರೈವ್ದು ಆಪ್ಷನ್ ಇದೆ. ಇಲ್ಲಿ ಹೋದರೆ ನಮ್ಮದು ಬ್ರ್ಯಾಂಡ್ ಹೆಸರಲ್ಲಿ ಬರುತ್ತೆ ನೋಡಿ. ಇಷ್ಟು ಡಿಸೈನ್ಸ್ ಇದೆ ನೋಡಿ. ಟೋಟಲ್ 4000 ನೆಕ್ ಡಿಸೈನ್ ಇದೆ. ಸೊ 4000ಅಲ್ಲಿ ಈಗ 23 ತೆಗೆದ್ರೆ 1 ನಂಬರಲ್ಲಿ ಇಷ್ಟು ಫ್ರಂಟ್ ನೆಕ್, ಬ್ಯಾಕ್ ನೆಕ್, ಸ್ಲೀವ್ ಡಿಸೈನ್ ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಸೆಟ್ 10ನಲ್ಲಿ 9 ಆಪ್ಷನ್ ತೆಗೆದ್ರೆ ಈ ಡಿಸೈನ್ ನೋಡಿ, ಬ್ಯಾಕ್ ನೆಕ್, ಫ್ರಂಟ್ ನೆಕ್, ಸ್ಲೀವ್ ಡಿಸೈನ್. ಇದನ್ನು ಕಾಪಿ ಮಾಡ್ಕೊಳ್ಬೇಕು. ಈಗ ಬೇಡಿದ್ದು ಎಕ್ಸಿಟ್. ನನಗೆ ಈಗ ಮೆಷರ್ಮೆಂಟ್ ಚೆಕ್ ಮಾಡಲಿಕ್ಕಿದೆ. ಸೊ ಜಸ್ಟ್ ಇದು ನಾನು ನಿಮಗೆ ತೋರಿಸಿರೋದಷ್ಟೇ. ಓಕೆ ನೋಡಿ, ವರ್ಕ್ ಆಗುವಾಗ ಇಲ್ಲಿ ಕಾಣುತ್ತೆ. ಇಲ್ಲಿ ನಾವು ಥ್ರೆಡ್ ಸೆಲೆಕ್ಟ್ ಮಾಡಲಿಕ್ಕೆ ಈ ನೋಡಿ, ಈಗ ಇದು ಬ್ಲಿಂಕ್ ಆಗ್ತಿದೆಯಲ್ಲ, ಇಲ್ಲಿ ಯಾವ ಕಲರ್ ಥ್ರೆಡ್ ಹಾಕಲಿಕ್ಕೆ. ಈಗ 12 ನಂಬರಲ್ಲಿ ಇಲ್ಲಿ ನೋಡಬೇಕು ನಾವು. 12 ನಂಬರಲ್ಲಿ ಯಾವ ಥ್ರೆಡ್ ಇದೆ, 10 ನಂಬರಲ್ಲಿ ಯಾವ ಥ್ರೆಡ್ ಇದೆ, ಹಾಗೆ ಇದನ್ನೇ ನೋಡ್ಕೊಂಡು ನಾವಿಲ್ಲಿ ಈಗ 7 ನಂಬರ್ ಈ ಡಿಸೈನಿಗೆ 7 ನಂಬರ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ, ಇದು 7 ನಂಬರಲ್ಲಿ ಬರ್ತದೆ. ಇಲ್ಲಿ 7 ನಂಬರ್ ನಮ್ಮದು ಝರಿ ಥ್ರೆಡ್ ಹಾಕಿದೆ ನಾನು. ಸೊ ಹಾಗೆ ಆ ಝರಿ ಥ್ರೆಡ್ ಇಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಸೆಟ್ಟಿಂಗ್ ಮಾಡಿ ಕೆಳಗಡೆ ಬಂದು ಇಲ್ಲಿ ನೀಟಲಿಗೆ ಬಂದು ಇಲ್ಲಿ ಬಾಬಿನ್ ಇರುತ್ತೆ, ಇಲ್ಲಿ ಕ್ಲೋತ್ ಹಾಕ್ತೇವೆ ನಾವು, ರನ್ ಆಗುತ್ತೆ. ಇದು ನೀವು ತಿಳ್ಕೊಂಡಷ್ಟು ಈಸಿ ಏನಿಲ್ಲ. ಅಂದರೆ ನಾವು ಯೂಟ್ಯೂಬಲ್ಲಿ ಬೇರೆಯವರ ವೀಡಿಯೋ ನೋಡ್ಕೊಂಡು ನಾವು ಅಂದ್ಕೊಳ್ತೇವೆ ಬೇಗ ಮಾಡ್ಬೋದು, ಮಿಷಿನ್ ಅಲ್ವಾ, ದಿನಕ್ಕೆ 10 ಬ್ಲೌಸ್ ಮಾಡ್ಬೋದು, 5 ಬ್ಲೌಸ್ ಮಾಡ್ಬೋದು. ಇಲ್ಲ, ನಮಗೆ ಕಲೀಲಿಕ್ಕೇ 1 ತಿಂಗಳು ಬೇಕು. ಅವ್ರು ಹೇಳ್ತಾರೆ ಬೇಗ ಕಲಿಬೋದು, 2-3 ದಿನದಲ್ಲಿ ಕಲಿಬೋದು. ಇಲ್ಲ, ಕಲಿಬೋದು. ಮೇನ್ ನಾವು ಡಿಸೈನ್ ಎಲ್ಲಿಂದ ಸೆಲೆಕ್ಟ್ ಮಾಡೋದು ಯಾವುದೆಲ್ಲ ಅದೆಲ್ಲ ಕಲಿಬೋದು. ಬಟ್ ಮೆಷರ್ಮೆಂಟ್ ಕರೆಕ್ಟ್, ಆ ಮೆಷರ್ಮೆಂಟ್ನ ಮೇಲೇ ವರ್ಕ್ ಬರಬೇಕು. ಅದೆಲ್ಲ ಕಲೀಲಿಕ್ಕೆ ತುಂಬ ಟೈಮ್ ಬೇಕು. ಈಗ 3 ವೀಕ್ಸ್ ಆಯಿತು ನಾನೀಗ ತಗೊಂಡು ಮತ್ತು. ಬಟ್ ನಂದು ಈಗ ಕೂಡ ಸ್ವಲ್ಪ ಮೆಷರ್ಮೆಂಟಲ್ಲಿ ಆಚೀಚೆ ಆಗ್ತಿದೆ. ಅಂದರೆ ಒಂದು ಅರ್ಧ ಇಂಚು, 1/2 ಇಂಚು ಸ್ವಲ್ಪ ಆಚೀಚೆ ಆಗ್ತಾಯಿದೆ. ಸೊ ಅದನ್ನೊಂದು ಈಗ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ ಈಗ ನಾನು ಬಂದಿರೋದು. ಅಂದರೆ ಈಗ ಒಂದು ಎಷ್ಟಾಯಿತು, 9 ಗಂಟೆ ಆಯಿತು ನೈಟ್ ಇವತ್ತು. ಆದರೂ ನಾನೊಂದು ನೋಡಿ ಮಾಡುವ, ಅಂದರೆ ಮೆಷರ್ಮೆಂಟ್ ಅಲ್ವಾ ಮೇಯ್ನ್. ಜಸ್ಟ್ ನನಗೆ 1/2 ಇಂಚ್ ಆಚೀಚೆ ಆಗ್ತಾ ಉಂಟು, ಅದು ಕ್ಲಿಯರ್ ಆಗಬೇಕು. ನನಗೆ ಆರಿ ವರ್ಕಲ್ಲಿ ಕೂಡ ಹಾಗೆ, ನಾನು ಜಾಸ್ತಿ ಏನು ಇದು ಮಾಡಲಿಕ್ಕೆ ಹೋಗಲ್ಲ. ಅಂದರೆ ನಾನು ಮಾಡೋದಂದರೆ ನನಗೆ ಕ್ಲಿಯರ್ ಆಗಬೇಕು ಡಿಸೈನ್ಸ್ ಎಲ್ಲ. ಸೊ ಹಾಗಾಗಿ ಒಂದು ಮೆಷರ್ಮೆಂಟ್ ಒಂದು ನೋಡಿಕೊಳ್ಳುವ ಅಂತ. ಈಗ ನೋಡಿ, ಈಗ ನಮಗೆ ಈ ಡಿಸೈನ್ ಬೇಕು. ಇದರಲ್ಲಿ ನಂಬರ್ಸ್ ಇರುತ್ತೆ ಆಯಿತಾ, ಇದರಲ್ಲಿ ನಂಬರ್ಸ್ ಇರುತ್ತೆ ನೋಡಿ. ಇದು ಆಪ್ಷನ್ ಓಪನ್ ಮಾಡಿದಾಗ ನೋಡಿ, ಇದರಲ್ಲಿ ಸೈಜ್ ಇರುತ್ತೆ XY ಅಂತ. ಓಕೆ, ಅದನ್ನು ಈಗ ನಾನು ಹೇಳಲ್ಲ, ಈಗ ನಾನು ನೋಡಲಿಕ್ಕೆ ಬಂದಿರೋದು. ಸೊ XY ಅಂತ ಇರುತ್ತಲ್ಲ ನೋಡಿ, ಇದು ಆಯ್ತಲ್ಲ. ಈಗ ಇದನ್ನು ಓಕೆ ಕೊಡುವ. ಈಗ ನೋಡಿ, ಇದು ಹೀಗೆ ರೆಡ್ ಬಂದರೆ ನಮ್ಮ ಈ ಫ್ರೇಮ್ನಿಂದ ಹೊರಗಡೆ ಇದೆ ಅಂತ, ಅಂದರೆ ಫ್ರೇಮು ಸೆಟ್ ಆಗಲಿಲ್ಲ ವರ್ಕ್ ಮಾಡಲಿಕ್ಕೆ. ಸೊ ಅದು ಬ್ಲೂ ಬರಬೇಕು ನೋಡಿ. ಇದು ಮೂವ್ ಮಾಡಿದ ಹಾಗೆ ಇದು ಫ್ರೇಮ್ ಕೂಡ ಮೂವ್ ಆಗುತ್ತೆ. ಸೊ ನೋಡಿ, ಈಗ ವೈಟ್ ಬಂತಲ್ಲ, ಇದು ಈಗ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಆಯಿತಾ. ಇದೀಗ ವರ್ಕ್ ಮಾಡಲಿಕ್ಕೆ ಆಗುತ್ತೆ. ಈಗ ಇಲ್ಲಿ ನಾವು ಥ್ರೆಡ್ ಸೆಲೆಕ್ಟ್ ಮಾಡಬೇಕು. ಥ್ರೆಡ್ ಸೆಲೆಕ್ಟ್ ಮಾಡಲಿಕ್ಕೆ ಅದು ಕೇಳುತ್ತೆ ಈ ಬಾರ್ಡರ್ ಲೈನಿಗೆ ಯಾವುದು ಬೇಕು. ಇಲ್ಲಿ ನಂಬರ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಂಬರ್
ಇಲ್ಲಿ ಕಲರ್ ಇದೆ ಅಲ್ಲ, ಅದಲ್ಲ ಕಲರ್. ಇಲ್ಲಿ ನಂಬರ್ ಸೆಲೆಕ್ಟ್ ಮಾಡಿ, ಇಲ್ಲಿ ನಾವು ಥ್ರೆಡ್ ಯಾವ್ದು ಇಟ್ಟಿರ್ತೇವೆ ಅದು ಥ್ರೆಡ್, ಆ ನಂಬರಲ್ಲಿ ಆ ಥ್ರೆಡ್. ಈಗ ನೋಡಿ ಈ ಡಿಸೈನ್ಗೆ ನಮಗೊಂದು 5 ಕಲರ್ಸ್ ಬೇಕು. 5 ಕಲರ್ಸನ್ನು ನಾವು ಇದು ಮಾಡ್ಬೋದು. ಓಕೆ, ಇದು ನಾನು ಸ್ಟಾರ್ಟಿಂಗ್ ಸ್ವಲ್ಪ ಬೇಸಿಕ್ ಹೇಳ್ತಿರೋದು. ಮತ್ತು ಏನಾದರೂ ನಿಮಗೆ ಇಲ್ಲಿ ಥ್ರೆಡ್ ಕಟ್ ಆಯಿತು ಅಂದರೆ ಈ ಲೈಟ್ ಉಂಟಲ್ಲ ಅದು ರೆಡ್ ಕಲರ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇಯಲ್ಲಿ ಏನಾದರೂ ಬರುತ್ತೆ ಥ್ರೆಡ್ ಕಟ್ ಆಗಿದೆ, ಎಷ್ಟು ನಂಬರ್ ನೀಡಲಲ್ಲಿ ಅಂತ. ಆ ನಂಬರ್ ನೀಡಲಲ್ಲಿ ನಾವು ಹೀಗೆ ಸೆಟ್ ಮಾಡ್ಕೊಂಡು ಮಾಡಿದರೆ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಹೇಗೆ ಸೆಟಪ್ ಮಾಡೋದು ಅಂದರೆ ಅಲ್ಲಿಂದ ಥ್ರೆಡ್ಡನ್ನು ತೆಗೆದು ಹೇಗೆ ಸೆಟಪ್ ಮಾಡೋದು ಮತ್ತು ಸ್ವಲ್ಪ ಡಿಸೈನ್ಸ್ ಇದು ಹೇಗೆಲ್ಲ ಮಾಡೋದು ಅಂತ ತೋರಿಸ್ತೇನೆ ನಾನು ನಿಮಗೆ. ಓಕೆ, ಸೊ ಇವತ್ತಿಗಿಷ್ಟೇ ವಿಡಿಯೋ. ಥ್ಯಾಂಕ್ ಯು, ಬಾಯ್.